ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು mastmaga.com ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ರಷ್ಯಾ ಮತ್ತು ನ್ಯಾಟೋ ರಾಷ್ಟ್ರಗಳ ನಡುವೆ ಶೀಘ್ರದಲ್ಲಿ ಸಂಘರ್ಷ ಶುರುವಾಗೋ ಎಲ್ಲ ಲಕ್ಷಣಗಳು ಕಾಣ್ತಿವೆ. ರಷ್ಯಾದ ಡ್ರೋನ್ಗಳು ಪೋಲೆಂಡ್, ರೊಮೇನಿಯಾ ವಾಯುಪ್ರದೇಶ ಉಲ್ಲಂಘನೆ ಮಾಡಿದ ಬಳಿಕ ಇದೀಗ ರಷ್ಯಾದ ಫೈಟರ್ ಜೆಟ್ಗಳು ಇನ್ನೊಂದು ನ್ಯಾಟೋ ಕಂಟ್ರಿ ಎಸ್ಟೋನಿಯಾಗೆ ನುಗ್ಗಿವೆ. ರಷ್ಯಾದ 3 MiG-31 ಫೈಟರ್ ಜೆಟ್ಸ್ ಎಸ್ಟೋನಿಯಾ ವಾಯುಪ್ರದೇಶವನ್ನ ಉಲ್ಲಂಘನೆ ಮಾಡಿವೆ. ಗಲ್ಫ್ ಆಫ್ ಫಿನ್ಲ್ಯಾಂಡ್ನಲ್ಲಿರೋ ಎಸ್ಟೋನಿಯಾದ ವೈಂಡ್ಲೂ ದ್ವೀಪದ ಬಳಿ ಪ್ರವೇಶ ಮಾಡಿ ಸುಮಾರು 12 ನಿಮಿಷಗಳ ಕಾಲ ಹಾರಾಡಿವೆ. ಬಳಿಕ ನ್ಯಾಟೋ ಬಾಲ್ಟಿಕ್ ಏರ್ ಪೊಲೀಸಿಂಗ್ ಮಿಷನ್ ಅಡಿಯಲ್ಲಿ ಇಟಲಿ ತನ್ನ F-35 ಫೈಟರ್ ಜೆಟ್ಗಳನ್ನು ಹಾರಿಸಿದೆ. ರಷ್ಯಾದ ಜೆಟ್ಗಳನ್ನು ಇಂಟರ್ಸೆಪ್ಟ್ ಮಾಡಿ ಈಗಿಂದೀಗಲೇ ಎಸ್ಟೋನಿಯಾ ವಾಯುಪ್ರದೇಶ ಬಿಟ್ಟು ಆಚೆಗೆ ಹೋಗಿ ಅಂತ ವಾರ್ನಿಂಗ್ ಕೊಟ್ಟಿದೆ. ಯಾವುದೇ ರೀತಿ ಅಪಾಯ ಆಗದೇ ಇರಲಿ ಅಂತ ಈ F-35 ರಷ್ಯಾದ ಫೈಟರ್ ಜೆಟ್ಗಳನ್ನು ಹೆಜ್ಜೆ ಹೆಜ್ಜೆಗೂ ಟ್ರ್ಯಾಕ್ ಮಾಡ್ತಾ ಇತ್ತು. ಹಾಗೆ ಫಿನ್ಲ್ಯಾಂಡ್ ಮತ್ತು ಸ್ವೀಡನ್ ಕೂಡ ತಮ್ಮ ವಾಯು ಪ್ರದೇಶಗಳಲ್ಲಿ ಜೆಟ್ಗಳನ್ನು ಹಾರಿಸಿವೆ. ರಷ್ಯಾದ ಈ ಫೈಟರ್ ಜೆಟ್ಗಳ ಪ್ರವೇಶದ ಕುರಿತು ಮಾತನಾಡಿರೋ ಎಸ್ಟೋನಿಯಾದ ವಿದೇಶಾಂಗ ಸಚಿವ ಮಾರ್ಗಸ್ ಸಾಕ್ನಾ, ರಷ್ಯಾದ ಈ ಜೆಟ್ಸ್ ತಮ್ಮ ಫ್ಲೈಟ್ ಪ್ಲಾನ್ಸ್ ಬಗ್ಗೆ ಮಾಹಿತಿ ಸಬ್ಮಿಟ್ ಮಾಡಿಲ್ಲ, ವಿಮಾನದ ಟ್ರಾನ್ಸ್ಪಾಂಡರ್ಸ್ ಸ್ವಿಚ್ ಆಫ್ ಮಾಡಿದ್ರು, ಏರ್ ಟ್ರಾಫಿಕ್ ಕಂಟ್ರೋಲ್ ಜೊತೆ ಯಾವುದೇ ಕಮ್ಯುನಿಕೇಶನ್ ಕೂಡ ಮಾಡಿಲ್ಲ, ನಮ್ಮ ಪರ್ಮಿಷನ್ ಇಲ್ದೇನೆ ರಷ್ಯಾದ ಫೈಟರ್ ಜೆಟ್ಸ್ ನಮ್ಮ ವಾಯು ಪ್ರದೇಶಕ್ಕೆ ನುಗ್ಗಿದ್ವು, ಸುಮಾರು 12 ನಿಮಿಷಗಳ ಕಾಲ ಹಾರಾಟ ನಡೆಸಿದ್ವು. ಈ ವರ್ಷದಲ್ಲೇ ಸುಮಾರು 4 ಬಾರಿ ರಷ್ಯಾ ಈ ರೀತಿ ನಮ್ಮ ವಾಯು ಪ್ರದೇಶವನ್ನ ಉಲ್ಲಂಘನೆ ಮಾಡಿದೆ. ಆದರೆ ಈ ಬಾರಿ 3 ಫೈಟರ್ ಜೆಟ್ಗಳು ಹಾರಿವೆ. ಇದು ಬಹಳ ಶಾಕಿಂಗ್. ಇದನ್ನ ಸಹಿಸಕ್ಕಾಗಲ್ಲ. ಇದು ರಷ್ಯಾದ ಆಕ್ರಮಣಕಾರಿ ನಡೆ ಅಂತ ಹೇಳಿದ್ದಾರೆ. ಜೊತೆಗೆ ಈ ದಾಳಿ ಕುರಿತು ಎಸ್ಟೋನಿಯಾ ಅಧಿಕಾರಿಗಳು ನ್ಯಾಟೋ ರಾಷ್ಟ್ರಗಳೊಂದಿಗೆ ಮಾತುಕತೆ ಕೂಡ ನಡೆಸಿದ್ದಾರೆ. ನ್ಯಾಟೋ ಕೂಡ ಇದನ್ನ ಖಂಡಿಸಿದೆ. ರಷ್ಯಾದ ಫೈಟರ್ ಜೆಟ್ ಎಸ್ಟೋನಿಯಾ ವಾಯು ಪ್ರದೇಶವನ್ನು ಉಲ್ಲಂಘಿಸಿದೆ. ನ್ಯಾಟೋ ಇದಕ್ಕೆ ತಕ್ಷಣವೇ ರೆಸ್ಪಾಂಡ್ ಮಾಡಿ ರಷ್ಯಾದ ಏರ್ಕ್ರಾಫ್ಟ್ ಅನ್ನು ಇಂಟರ್ಸೆಪ್ಟ್ ಮಾಡಿದೆ. ಇದು ರಷ್ಯಾದ ಅಜಾಗರೂಕತೆಯನ್ನು ತೋರಿಸುತ್ತೆ ಅಂತ ನ್ಯಾಟೋ ವಕ್ತಾರರು ಹೇಳಿದ್ದಾರೆ. ಈ ವಿಚಾರವಾಗಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಇದನ್ನು ನಾನು ಇಷ್ಟಪಡಲ್ಲ, ಐ ಡೋಂಟ್ ಲೈಕ್ ಇಟ್, ದೊಡ್ಡ ಸಮಸ್ಯೆ ಆಗಬಹುದು, ಹುಷಾರ್ ಅಂತ ಹೇಳಿದ್ದಾರೆ. ರಷ್ಯಾದ ಈ ನಡೆಗೆ ಫ್ರಾನ್ಸ್ ಅಧ್ಯಕ್ಷ ಇಮಾನ್ಯುಯಲ್ ಮ್ಯಾಕ್ರಾನ್, ಯುರೋಪಿಯನ್ ಯೂನಿಯನ್ನ ಫಾರಿನ್ ಪಾಲಿಸಿ ಚೀಫ್ ಕಾಜಾ ಕಲ್ಲಾಸ್ ಸೇರಿ ಹಲವು ನಾಯಕರು ಖಂಡನೆ ವ್ಯಕ್ತಪಡಿಸಿದ್ದಾರೆ. ರಷ್ಯಾ ಕೂಡ ಈ ವಿಚಾರವಾಗಿ ಪ್ರತಿಕ್ರಿಯೆ ಕೊಟ್ಟಿದೆ. ನಾವು ಎಸ್ಟೋನಿಯಾ ವಾಯು ಪ್ರದೇಶವನ್ನು ಉಲ್ಲಂಘನೆ ಮಾಡಿಲ್ಲ ಅಂತ ರಷ್ಯಾದ ರಕ್ಷಣಾ ಇಲಾಖೆ ಹೇಳಿದೆ. ರಷ್ಯಾದ ವಾಯುವ್ಯ ಭಾಗದಲ್ಲಿರೋ ಕರೇಲಿಯಾ ಪ್ರದೇಶದಿಂದ ಕಲಿನಿನ್ಗ್ರಾಡ್ ಏರ್ಫೀಲ್ಡ್ಗೆ ನಮ್ಮ ಜೆಟ್ಸ್ ಹೋಗಿವೆ. ಅಂತಾರಾಷ್ಟ್ರೀಯ ವಾಯು ಪ್ರದೇಶದ ನಿಯಮಗಳಿಗೆ ಅನುಗುಣವಾಗಿ ಹಾರಾಟ ಮಾಡಿವೆ. ಯಾವ ವಾಯು ಪ್ರದೇಶದ ಉಲ್ಲಂಘನೆ ಆಗಿಲ್ಲ ಅಂತ ಹೇಳಿದೆ. ಈ ಘಟನೆ ಬೆನ್ನಲ್ಲೇ ರಷ್ಯಾ ಮತ್ತೊಂದು ಇಂತಹದ್ದೇ ಕೆಲಸ ಮಾಡಿದೆ. ಬಾಲ್ಟಿಕ್ ಸಮುದ್ರದಲ್ಲಿರೋ ಪೋಲೆಂಡ್ನ ಪೆಟ್ರೋ ಬಾಲ್ಟಿಕ್ ಆಯಿಲ್ ಅಂಡ್ ನ್ಯಾಚುರಲ್ ಪ್ಲಾಟ್ಫಾರ್ಮ್ನ ಅಂದರೆ ತೈಲ ಮತ್ತು ನೈಸರ್ಗಿಕ ಅನಿಲ ಎಕ್ಸ್ಟ್ರಾಕ್ಟ್ ಮಾಡೋ ಫೆಸಿಲಿಟಿಯ ಸೇಫ್ಟಿ ಝೋನ್ ಉಲ್ಲಂಘಿಸಿದೆ. ಅಪಾಯಕಾರಿ ರೀತಿಯಲ್ಲಿ ರಷ್ಯಾದ ಫೈಟರ್ ಜೆಟ್ಸ್ ಈ ಫೆಸಿಲಿಟಿಯ ಹತ್ತಿರದಲ್ಲಿ ಹಾರಾಟ ಮಾಡಿವೆ ಅಂತ ಪೋಲೆಂಡ್ನ ಸಶಸ್ತ್ರ ಪಡೆಗಳು ಕನ್ಫರ್ಮ್ ಮಾಡಿವೆ. ಈ ನಡುವೆ ರಷ್ಯಾ ಯುಕ್ರೇನ್ ಮೇಲಿನ ದಾಳಿಯನ್ನ ತೀವ್ರಗೊಳಿಸಿದೆ. ಒಂದೇ ಸಮನೆ ಬರೋಬ್ಬರಿ 580 ಡ್ರೋನ್ಸ್ ಮತ್ತು 40 ಮಿಸೈಲ್ಸ್ ಸುರಿಸಲಾಗಿದೆ. ಪರಿಣಾಮ 3 ಮೃತಪಟ್ಟು ಹಲವರು ಗಾಯಗೊಂಡಿದ್ದಾರೆ ಅಂತ ಯುಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಹೇಳಿದ್ದಾರೆ. ಅಮೆರಿಕದ ಕಣ್ಣು ಮತ್ತೆ ಆಫ್ಘಾನಿಸ್ತಾನದ ಮೇಲೆ ಬಿದ್ದಿದೆ. ಜಂಟಿ ಭಯೋತ್ಪಾದನಾ ನಿಗ್ರಹ ಕಾರ್ಯಾಚರಣೆಗಾಗಿ ಆಫ್ಘಾನಿಸ್ತಾನದ ಬಾಗ್ರಾಮ್ ವಾಯುನೆಲೆಯಲ್ಲಿ ಸಣ್ಣ ಪ್ರಮಾಣದ ಮಿಲಿಟರಿ ಪ್ರೆಸೆನ್ಸ್ ಹೊಂದೋ ಕುರಿತು ಅಮೆರಿಕ ತಾಲಿಬಾನಿಗಳೊಂದಿಗೆ ಮಾತುಕತೆ ನಡೆಸ್ತಾ ಇದೆ. ಹೀಗಂತ ಅಮೆರಿಕದ ವಾಲ್ ಸ್ಟ್ರೀಟ್ ಜರ್ನಲ್ ರಿಪೋರ್ಟ್ ಮಾಡಿದೆ. ಒತ್ತೆಯಾಳು ಪ್ರಕ್ರಿಯೆಗಾಗಿ ಅಮೆರಿಕ ನೇಮಿಸಿರೋ ವಿಶೇಷ ರಾಯಭಾರಿ ಆಡಮ್ ಬೋಹ್ಲರ್ ತಾಲಿಬಾನಿ ನಾಯಕರೊಂದಿಗೆ ಚರ್ಚೆ ಮಾಡ್ತಿದ್ದಾರೆ. ಕೈದಿಗಳ ವಿನಿಮಯ, ಎಕನಾಮಿಕ್ ಡೀಲ್ ಹಾಗೆ ಸೆಕ್ಯೂರಿಟಿ ಕಾಂಪೊನೆಂಟ್ ಸಂಬಂಧ ಮಾತುಕತೆ ನಡೆಸ್ತಾ ಇದ್ದಾರೆ ಅಂತ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಶುಕ್ರವಾರವಷ್ಟೇ ಅಮೆರಿಕ ಅಧ್ಯಕ್ಷ ಟ್ರಂಪ್ ಅಫ್ಘಾನಿಸ್ತಾನದ ಬಗ್ರಾಮ್ ವಾಯುನೆಲೆಯನ್ನ ವಾಪಸ್ ತಮ್ಮ ಕಂಟ್ರೋಲ್ಗೆ ಪಡೆಯೋಕೆ ಪ್ರಯತ್ನ ಮಾಡ್ತಾ ಇದ್ದೀವಿ, ನಮಗಿದರ ಅಗತ್ಯತೆ ಇದೆ, ಅದು ವಿಶ್ವದ ಅತಿದೊಡ್ಡ ಏರ್ ಬೇಸ್ ಅಂತ ಹೇಳಿದ್ರು. ಇದಕ್ಕೀಗ ಅಫ್ಘಾನಿಸ್ತಾನ ಮತ್ತು ಚೀನಾಗಳೆರಡೂ ಭಾರಿ ವಿರೋಧ ವ್ಯಕ್ತಪಡಿಸಿವೆ.
ನಾವು ಅಮೆರಿಕದೊಂದಿಗೆ ಪರಸ್ಪರ ರಾಜಕೀಯ ಹಾಗೂ ಆರ್ಥಿಕ ಸಹಕಾರಕ್ಕಾಗಿ ಮಾತುಕತೆಗೆ ರೆಡಿ ಇದ್ದೀವಿ. ಆದರೆ ಅಮೆರಿಕ ನಮ್ಮ ವಾಯುನೆಲೆ ಮೇಲೆ ಮತ್ತೆ ಮಿಲಿಟರಿ ಪ್ರೆಸೆನ್ಸ್ ಅನ್ನು ಹೊಂದೋಕೆ ನಾವು ಅವಕಾಶ ಕೊಡಲ್ಲ ಅಂತ ಹೇಳಿದ್ದಾರೆ. ಅಫ್ಘಾನ್ ಇತಿಹಾಸದಲ್ಲಿ ಯಾವತ್ತೂ ಕೂಡ ಏನೊಂದು ರಾಷ್ಟ್ರ ಮಿಲಿಟರಿ ಇಲ್ಲಿ ತಂದು ಹಾಕೋದನ್ನು ನಾವು ಒಪ್ಪಿಲ್ಲ, ಮುಂದೆನೂ ಒಪ್ಪಲ್ಲ ಅಂದಿದ್ದಾರೆ. ಕತರ್ನ ದೋಹಾದಲ್ಲಿ ನಡೆದ ಮಾತುಕತೆ ವೇಳೆನೆ ನಾವು ಆ ಐಡಿಯಾವನ್ನು ಕಂಪ್ಲೀಟ್ ಆಗಿ ರಿಜೆಕ್ಟ್ ಮಾಡಿ ಆಗಿದೆ ಒಂದ್ಸಲ ಅಂತ ಅಫ್ಘಾನ್ ತಾಲಿಬಾನಿಗಳ ವಿದೇಶಾಂಗ ಇಲಾಖೆ ಅಧಿಕಾರಿ ಜಾಕಿರ್ ಜಲಾಲ್ ಹೇಳಿದ್ದಾರೆ. ಇತ್ತ ಚೀನಾ ಕೂಡ ಟ್ರಂಪ್ ಮಾತಿಗೆ ಭಾರಿ ಅಸಮಾಧಾನ ಹೊರಹಾಕಿದೆ. ಅಫ್ಘಾನ್ ಪ್ರದೇಶದಲ್ಲಿ ಯಾವುದೇ ಉದ್ವಿಗ್ನತೆ ಹಾಗೂ ಸಂಘರ್ಷಕ್ಕೆ ಬೆಂಬಲ ಕೊಡಲ್ಲ. ಅಫ್ಘಾನ್ನ ಸ್ವಾತಂತ್ರ್ಯ, ಸಾರ್ವಭೌಮತೆ ಹಾಗೂ ಪ್ರಾದೇಶಿಕ ಸಮಗ್ರತೆಯನ್ನ ಚೀನಾ ಗೌರವಿಸುತ್ತೆ. ಅಫ್ಘಾನ್ನ ಭವಿಷ್ಯ ಅಲ್ಲಿನ ಜನರ ಕೈಯಲ್ಲೇ ಉಳಿಬೇಕು ಅಂತ ಬಯಸೋದಾಗಿ ಚೀನಾದ ವಿದೇಶಾಂಗ ಸಚಿವಾಲಯದ ವಕ್ತಾರ ಲಿನ್ ಜಿಯಾನ್ ಹೇಳಿದ್ದಾರೆ. ಇನ್ನು ಭಾರತದ ಪೂರ್ವ ಗಡಿಯಲ್ಲಿ ಉಗ್ರರ ಅಟ್ಟಹಾಸ ಶುರುವಾಗಿದೆ. ಅಸ್ಸಾಂ ರೈಫಲ್ಸ್ ಯೋಧರು ಹೋಗ್ತಾ ಇದ್ದ ವಾಹನದ ಮೇಲೆ ಉಗ್ರ ಗುಂಪೊಂದು ದಾಳಿ ಮಾಡಿದೆ. ಮಣಿಪುರದ ಇಂಫಾಲ್ ಜಿಲ್ಲೆಯ ಹೊರವಲಯದಲ್ಲಿ ಈ ಘಟನೆಯಾಗಿದೆ. ಪರಿಣಾಮ 2 ಯೋಧರು ಹುತಾತ್ಮರಾಗಿದ್ದಾರೆ. 5 ಗಾಯಗೊಂಡಿದ್ದು ಆಸ್ಪತ್ರೆಗೆ ಸೇರಿಸಲಾಗಿದೆ. ಅರೆ ಸೇನಾ ಪಡೆಯ ಪೆಟ್ಸೋಯಿ ಆಪರೇಟಿಂಗ್ ಬೇಸ್ನಿಂದ ನಂಬೋಲ್ ಬೇಸ್ಗೆ ಸಾಗುತ್ತಾ ಇದ್ದಾಗ ಸಂಜೆ ಸುಮಾರು 5:30 ಹೊತ್ತಿಗೆ ಉಗ್ರರು ಈ ದಾಳಿ ಮಾಡಿದ್ದಾರೆ. 1 ವಾರದ ಹಿಂದಷ್ಟೇ ಪಿಎಂ ನರೇಂದ್ರ ಮೋದಿ ಮಣಿಪುರಕ್ಕೆ ಭೇಟಿ ಕೊಟ್ಟಾಗ ಇದೇ ಹಾದಿಯಲ್ಲಿ ಸಾಗಿದ್ರು. ಈಗ ಅದೇ ಹಾದಿಯಲ್ಲಿ ಉಗ್ರ ದಾಳಿಯಾಗಿದೆ. ಸದ್ಯ ಯಾವುದೇ ಉಗ್ರ ಸಂಘಟನೆ ದಾಳಿಯ ಹೊಣೆಯನ್ನು ಹೊತ್ಕೊಂಡಿಲ್ಲ. ಸದ್ಯ ಉಗ್ರರನ್ನ ಹಿಡಿಯೋಕೆ ಶೋಧ ಕಾರ್ಯಾಚರಣೆ ನಡೀತಾ ಇದೆ. ಆಪರೇಷನ್ ಸಿಂಧೂರ್ ಬೆನ್ನಲ್ಲೇ ಪಾಕಿಸ್ತಾನದ ಇಂಟರ್ ಸರ್ವಿಸಸ್ ಪಬ್ಲಿಕ್ ರಿಲೇಷನ್ಸ್ ISPR ಮಹಾನಿರ್ದೇಶಕ ಲೆಫ್ಟಿನೆಂಟ್ ಜನರಲ್ ಅಹಮದ್ ಶರೀಫ್ ಚೌಧರಿ ಭಾರತಕ್ಕೆ ದೊಡ್ಡ ಬೆದರಿಕೆ ಒಡ್ಡಿದ್ರು. ಮುಂದಿನ ಬಾರಿ ಪಾಕಿಸ್ತಾನ ಭಾರತದ ಒಳನುಗ್ಗಿ ದಾಳಿ ಮಾಡುತ್ತೆ, ಭಾರತದ ಪೂರ್ವ ಭಾಗದಿಂದ ನಮ್ಮ ಸೇನಾ ಕ್ರಮ ಶುರುವಾಗುತ್ತೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ರು. ಕಳೆದ ಆಗಸ್ಟ್ನಲ್ಲಿ ಹೀಗೆ ಧಮಕಿ ಹಾಕಿದ್ರು. ಅದರ ಬೆನ್ನಲ್ಲೇ ಜನಾಂಗೀಯ ಸಂಘರ್ಷದಿಂದ ಉದ್ವಿಗ್ನತೆಗೊಳಗಾಗಿದ್ದ ಮಣಿಪುರದಲ್ಲೀಗ ಉಗ್ರರ ಅಟ್ಟಹಾಸ ನಡೆದಿದೆ. ಜಮ್ಮು ಕಾಶ್ಮೀರದಲ್ಲಿ ಮತ್ತೆ ಭದ್ರತಾ ಪಡೆಗಳು ಮತ್ತು ಉಗ್ರರ ನಡುವೆ ಗುಂಡಿನ ಚಕಮಕಿ ನಡೆದಿದೆ. ಪರಿಣಾಮ 1 ಸೈನಿಕರು ಹುತಾತ್ಮರಾಗಿದೆ. 3-4 ಜೈಷ್ ಉಗ್ರರನ್ನ ಸೇನೆ ಸುತ್ತುವರೆದಿದೆ. ದೋಡಾ ಉಧಂಪುರ್ ನಡುವೆ ಈ ಘಟನೆಯಾಗಿದೆ. ಸ್ಥಳದಲ್ಲಿ ಸೇನಾ ಕಾರ್ಯಾಚರಣೆ ಮುಂದುವರೆದಿದೆ ಅನ್ನೋ ಮಾಹಿತಿ ಬಂದಿದೆ. ಶುಕ್ರವಾರ ರಾತ್ರಿ 8 ಗಂಟೆ ಹೊತ್ತಿಗೆ ಘಟನೆಯಾಗಿದೆ. ಸ್ಥಳದಲ್ಲಿ ಸೇನೆ ಆಪರೇಷನ್ ನಡೆಸ್ತಾ ಇದೆ. ಈಗ ನಿರ್ದಿಷ್ಟ ಮಾಹಿತಿ ಮೇರೆಗೆ ಸೇನೆ ಹಾಗೆ ಸ್ಪೆಷಲ್ ಆಪರೇಷನ್ಸ್ ಗ್ರೂಪ್ SOG ಹಾಗೂ ಸ್ಥಳೀಯ ಪೊಲೀಸರು ದಿಬು ಬಸಂತ್ಗಢ್ ಹೈಟ್ಸ್ನಲ್ಲಿ ಶೋಧ ಕಾರ್ಯಾಚರಣೆ ನಡೆಸಿದ್ರು. ಈ ವೇಳೆ ಉಗ್ರರು ದಾಳಿ ಮಾಡ್ತಿದ್ದ ಹಾಗೆ ಭದ್ರತಾ ಪಡೆಗಳು ಪ್ರತಿದಾಳಿ ನಡೆಸಿದ್ದಾರೆ. ಮತ್ತೊಂದು ಕಡೆ ಇದೇ ಜಮ್ಮು ಕಾಶ್ಮೀರದ ಪೂಂಚ್ನಲ್ಲಿ ಇಂಟೆಲಿಜೆನ್ಸ್ ರಿಪೋರ್ಟ್ ಆಧರಿಸಿ ಸೇನೆ ಹಾಗೂ ಸ್ಥಳೀಯ ಪೊಲೀಸರು ಕಾರ್ಯಾಚರಣೆ ಮಾಡಿದ್ರು. ಈ ವೇಳೆ ಬಂದೂಕು ಸೇರಿದಂತೆ ಅಪಾರ ಪ್ರಮಾಣದ ಕೈಸ್ಫೋಟಕಗಳನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಕೆರಿಬಿಯನ್ ಸಮುದ್ರದಲ್ಲಿ ಮಾದಕ ವಸ್ತು ಕಳ್ಳ ಸಾಗಾಣಿಕೆ ಆರೋಪ ಹೊರಿಸಿ ಅಮೆರಿಕ ಆಕ್ರಮಣವನ್ನು ಮುಂದುವರೆಸಿದೆ. ಇದೀಗ ಅಮೆರಿಕ ಸೇನೆ ಮಾದಕ ವಸ್ತು ಕಳ್ಳ ಸಾಗಾಣಿಕೆ ಹಡಗುವಂತ ಇನ್ನೊಂದು ಹಡಗಿನ ಮೇಲೆ ದಾಳಿ ಮಾಡಿದ್ದಾರೆ. ಪರಿಣಾಮ 3 ಮೃತಪಟ್ಟಿದ್ದಾರೆ. ಈ ದಾಳಿಯ ಕುರಿತು ಅಧ್ಯಕ್ಷ ಟ್ರಂಪೇ ಮಾಹಿತಿ ಕೊಟ್ಟಿದ್ದಾರೆ. ಗೊತ್ತುಪಡಿಸಿದ ಉಗ್ರ ಸಂಘಟನೆಗೆ ಸೇರಿದ ಹಡಗಿನ ಮೇಲೆ ಅಮೆರಿಕ ದಾಳಿ ಮಾಡಿದೆ. ನನ್ನ ಆದೇಶದ ಮೇರೆಗೆ ಈ ದಾಳಿ ಮಾಡಲಾಗಿದೆ. ಈ ಹಡಗು ಮಾದಕ ವಸ್ತುಗಳನ್ನು ಅಮೆರಿಕಾಗೆ ಸಾಗಾಟ ಮಾಡೋಕೆ ಪ್ರಯತ್ನ ಪಡ್ತಾ ಇತ್ತು ಅಂತ ಇಂಟೆಲಿಜೆನ್ಸ್ ರಿಪೋರ್ಟ್ನಲ್ಲಿ ಕನ್ಫರ್ಮ್ ಆದ ಮೇಲೆ ನಮ್ಮ ಸೇನೆ ಅದನ್ನು ಮುಳುಗಿಸಿದೆ. ಹಡಗನ್ನು ಅಂತಾರಾಷ್ಟ್ರೀಯ ಸಮುದ್ರದಲ್ಲಿ 3 ಮಾದಕ ವಸ್ತು ಉಗ್ರರನ್ನು ಮುಗಿಸಲಾಗಿದೆ. ಅಮೆರಿಕ ಸೇನೆಗೆ ಏನೂ ಡ್ಯಾಮೇಜ್ ಆಗಿಲ್ಲ. ಅಮೆರಿಕಗೆ ಮಾದಕ ವಸ್ತು ಕಳಿಸಿ ಅಮೆರಿಕನರ ವಿರುದ್ಧ ಹಿಂಸಾಚಾರ ಮತ್ತು ಭಯೋತ್ಪಾದನೆ ಮಾಡೋರನ್ನ ನಾವು ತಡಿತಾನೆ ಇರ್ತೀವಿ ಇದೇ ರೀತಿಯಲ್ಲಿ ಅಂತ ಹೇಳಿದ್ದಾರೆ. ದಾಳಿಯ ವಿಡಿಯೋವನ್ನು ಶೇರ್ ಮಾಡಿದ್ದಾರೆ. ಆದರೆ ಈ ಬಾರಿ ವೆನೆಜುವೆಲಾದ ಹೆಸರನ್ನು ಅವರು ಉಲ್ಲೇಖ ಮಾಡಿಲ್ಲ. ಇದುವರೆಗೂ ಈ ರೀತಿ 3 ವೆನೆಜುವೆಲಾ ಕಡೆಯಿಂದ ಬರ್ತಾ ಇದ್ದ ಹಡಗುಗಳನ್ನು ಅವರು ಹೊಡೆದುರುಳಿಸಿದ್ದಾರೆ. ಇದು ಕೂಡ ವೆನೆಜುವೆಲಾದಂತ ಕನ್ಫರ್ಮ್ ಆದರೆ ಈ ಮುಂಚೆ 2 ಅಂತೂ ಕನ್ಫರ್ಮ್ ಆಗಿದೆ. ವೆನೆಜುವೆಲಾದ ರೂಲರ್ ನಿಕೋಲಸ್ ಮಡೂರೋ ಇದಕ್ಕೆ ಸಂಬಂಧಪಟ್ಟಂತೆ ರೊಚ್ಚಿಗೆದ್ದಿದ್ರು. ಒಂದು ರೀತಿ ಟ್ರಂಪ್ ವಿರುದ್ಧ ಅವರು ವಾಗ್ದಾಳಿ ಮಾಡಿದರು. ಯುದ್ಧದ ವಾತಾವರಣ ಕ್ರಿಯೇಟ್ ಮಾಡ್ತಾ ಇದ್ದೀರಿ, ಹುಷಾರ್, ನಾವು ರಕ್ಷಣೆಗೆ ಏನು ಬೇಕಾದ್ರೂ ಮಾಡಬೇಕಾಗತ್ತೆ ಅಂತ. ಟ್ರಂಪ್ ಕೇರ್ ಮಾಡ್ತಿಲ್ಲ. ಸೇನಾ ಜಮಾವಣೆ ಮಾಡಿದ್ದಾರೆ, ನೇವಿಯನ್ನು ಅಲ್ಲಿಗೆ ಹಾಕಿದ್ದಾರೆ. ಅಲ್ಲಿ ಆ ಕಡೆಯಿಂದ ಬರೋ ಬೋಟ್ಗಳನ್ನೆಲ್ಲ ಮುಳುಗಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಪಾಕಿಸ್ತಾನದಲ್ಲಿ ಬಲೂಚಿಗಳು ತಮ್ಮ ದಾಳಿಯನ್ನು ಮುಂದುವರಿಸಿದ್ದಾರೆ. ಪರಿಣಾಮ ಹಲವು ಕಡೆ ಸ್ಫೋಟ ನಡೆಸಿದ್ದಾರೆ. ಪಾಕ್ ಪ್ಯಾರಾಮಿಲಿಟರಿಯ ಕೆಲ ಸೈನಿಕರು ಸೇರಿ ಕನಿಷ್ಠ 11 ಮಂದಿ ಮೃತಪಟ್ಟಿದ್ದಾರೆ. ಇರಾನ್ ಗಡಿ ಬಳಿ ಇರೋ ಬಲೂಚಿಸ್ತಾನದ ದಶ್ತ್ ಅನ್ನೋ ಕಡೆ ಪ್ಯಾರಾಮಿಲಿಟರಿಯ ಬೆಂಗಾವಲು ವಾಹನದ ಮೇಲೆ ಸ್ಫೋಟಕ ತುಂಬಿದ ವಾಹನಗಳಿಂದ ಡಿಕ್ಕಿ ಹೊಡೆಸಿದ್ದಾರೆ. ಪರಿಣಾಮ 3 ಸೈನಿಕರು ಸೇರಿ 5 ಮೃತಪಟ್ಟಿದ್ದಾರೆ. ಈ ದಾಳಿಯ ಹೊಣೆಯನ್ನು ಬಲೂಚ್ ಲಿಬರೇಷನ್ ಆರ್ಮಿ ಹೊತ್ಕೊಂಡಿದೆ. ಇನ್ನೊಂದು ಕಡೆ ಅಫ್ಘಾನ್ ಬಾರ್ಡರ್ ಬಳಿ ಸ್ಫೋಟ ಉಂಟಾಗಿ 6 ಕಾರ್ಮಿಕರು ಮೃತಪಟ್ಟಿದ್ದಾರೆ.
ಆದರೆ ಬಲೂಚ್ ಪಡೆ ಪ್ರಾಬಲ್ಯ ಇರೋ ಕಡೆ ಘಟನೆಯಾಗಿರೋದ್ರಿಂದ ದಾಳಿ ಅವರೇ ಮಾಡಿರೋದು ಬಹುತೇಕ ಖಚಿತ ಅನ್ನೋ ವಾತಾವರಣ ಇದೆ. ಭಾರತವನ್ನ ಪದೇ ಪದೇ ಕೆಣಕ್ತಾ ಇರೋ ಟ್ರಂಪ್ ಈಗ H-1B ವೀಸಾ ವಿಚಾರದಲ್ಲೂ ಭಾರತಕ್ಕೆ ಬಿಗ್ ಶಾಕ್ ಕೊಟ್ಟಿದ್ದಾರೆ. H-1B ವೀಸಾ ದರವನ್ನ ಬರೋಬ್ಬರಿ $1 ಲಕ್ಷ ಏರಿಸಿದ್ದಾರೆ. ಹೈಲಿ ಸ್ಕಿಲ್ಡ್ ಫಂಕ್ಷನ್ಗಳಿಗಾಗಿ ಅಮೆರಿಕದಲ್ಲಿ ಕೆಲಸ ಮಾಡೋ ವಿದೇಶಿಗರಿಗೆ ನೀಡೋ ಈ ವೀಸಾವನ್ನ 71% ಭಾರತೀಯರೇ ಪಡ್ಕೊಂಡಿದ್ರು. ಈ ನಿಟ್ಟಿನಲ್ಲಿ ಇನ್ಮೇಲೆ ಅಮೆರಿಕನ್ ಕಂಪನಿಗಳು ಭಾರತೀಯರನ್ನ ನೇಮಿಸಿಕೊಳ್ಳೋಕೆ ಕೇವಲ ಒಂದು ವೀಸಾಗೆ ವರ್ಷಕ್ಕೆ ಸುಮಾರು $88 ಲಕ್ಷ ಪೇ ಮಾಡಬೇಕಾಗತ್ತೆ. ಹೀಗಾಗಿ ಈಗ ಭಾರತದ ಉದ್ಯೋಗಿಗಳು ಅಮೆರಿಕದಲ್ಲಿ ಕೆಲಸ ಮಾಡೋಕೆ ತುಂಬಾ ಕಷ್ಟ ಆಗಬಹುದು. ಇತ್ತ ಅಮೆಜಾನ್ ಕೂಡ H-1B ವೀಸಾ ಮತ್ತು H-4 ವೀಸಾ ಹೊಂದಿರೋ ತನ್ನ ಉದ್ಯೋಗಿಗಳಿಗೆ ಸದ್ಯ ಅಮೆರಿಕದಲ್ಲಿ ಉಳಿಯುವಂತೆ ಹೇಳಿದೆ. ಅಲ್ಲದೆ ವಿದೇಶಕ್ಕೆ ಹೋಗಿರೋರು ಕೂಡ ಸೆಪ್ಟೆಂಬರ್ 21 ಒಳಗೆ ಅಮೆರಿಕಗೆ ವಾಪಸ್ ಬನ್ನಿ ಅಂತ ಸೂಚನೆ ಕೊಟ್ಟಿದೆ. ಅತ್ತ ಮೆಟಾ ಕೂಡ ಟ್ರಂಪ್ ಹೊರಡಿಸಿರೋ ಈ ಆದೇಶದ ಬಗ್ಗೆ ಪ್ರಾಕ್ಟಿಕಲಿ ಏನ್ ಇಂಪ್ಯಾಕ್ಟ್ ಆಗುತ್ತೆ ಅಂತ ತಿಳಿಯೋ ಸಂಬಂಧ ಕನಿಷ್ಠ 14 ದಿನ ಅಮೆರಿಕದಲ್ಲೇ ಇರಿ ಅಂತ ಉದ್ಯೋಗಿಗಳಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದೆ. ಅಂದ ಹಾಗೆ ಈ ವೀಸಾ ದರ ಹೆಚ್ಚಳದಿಂದ ಭಾರತೀಯರ ಮೇಲೆ IT ಕಂಪನಿಗಳ ಮೇಲೆ ಏನೆಲ್ಲ ಎಫೆಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಪ್ರತ್ಯೇಕ ವರದಿಯಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಸ್ನೇಹಿತರೆ. ವೆರಿ ಸೂನ್ ಅದು ಕೂಡ ಪಬ್ಲಿಷ್ ಆಗುತ್ತೆ. ಇತ್ತೀಚೆಗೆ ಪಾಕ್ ಹಾಗೂ ಸೌದಿ ಅರೇಬಿಯಾ ಮ್ಯೂಚುವಲ್ ಡಿಫೆನ್ಸ್ ಅಗ್ರಿಮೆಂಟ್ಗೆ ಸೈನ್ ಹಾಕಿದ್ರು. ಅಂದ್ರೆ ಒಬ್ಬರ ಮೇಲೆ ದಾಳಿ ಮಾಡಿದಾಗ ಇಬ್ರು ಒಟ್ಟಿಗೆ ಬಂದು ಅದಕ್ಕೆ ಪ್ರತಿದಾಳಿ ಮಾಡಬೇಕು ಅಂತ, ಒಬ್ಬರ ಮೇಲೆ ದಾಳಿ ಮಾಡಿದ್ರೆ ಇಬ್ಬರ ಮೇಲೂ ದಾಳಿ ಮಾಡ್ದಂಗೆ ಅಂತ ಟ್ರೀಟ್ ಮಾಡಬೇಕು ಅಂತ ಈ ಒಪ್ಪಂದ ಆಗಿದೆಯಲ್ಲ. ಈ ಸಂಬಂಧ ಈಗ ಪಾಕ್ ಡಿಫೆನ್ಸ್ ಮಿನಿಸ್ಟರ್ ಖವಾಜಾ ಆಸಿಫ್ ಮತ್ತೆ ಭಾರತವನ್ನ ಕೆಣಕೋ ಪ್ರಯತ್ನ ಮಾಡಿದ್ದಾರೆ. ಭಾರತ ಪಾಕ್ ವಿರುದ್ಧ ಸಂಘರ್ಷಕ್ಕೆ ಇಳಿದ್ರೆ ಸೌದಿ ಅರೇಬಿಯಾ ಪಾಕ್ ರಕ್ಷಣೆಗೆ ನಿಲ್ಲುತ್ತೆ, ಇದರಲ್ಲಿ ಯಾವುದೇ ಡೌಟ್ ಇಲ್ಲ. ನ್ಯಾಟೋ ಒಕ್ಕೂಟದ ಆರ್ಟಿಕಲ್ 5ನಲ್ಲಿ ಸಾಮೂಹಿಕ ರಕ್ಷಣೆ ಬಗ್ಗೆ ಹೇಳಲಾಗಿದೆ. ಒಂದು ದೇಶದ ಮೇಲೆ ದಾಳಿ ಆದ್ರೆ ಇಡೀ ಒಕ್ಕೂಟದ ಸದಸ್ಯ ರಾಷ್ಟ್ರಗಳ ಮೇಲೆ ದಾಳಿ ಆದಂತೆ ಅವರೆಲ್ಲ ಬರ್ಬೇಕಾಗತ್ತೆ. ಅವಾಗ ಇದೇ ರೀತಿ ಸೌದಿ ಪಾಕ್ ಮಧ್ಯೆನೂ ಡೀಲ್ ಆಗಿದೆ. ನಮ್ಮಿಬ್ಬರಲ್ಲಿ ಯಾರ ಮೇಲೆ ದಾಳಿ ಆದ್ರೂ ನಾವು ಜಂಟಿ ಪ್ರತಿಕ್ರಿಯೆ ಕೊಡ್ತೀವಿ, ನಮ್ಮ ಪರಮಾಣು ಆಯುಧಗಳನ್ನ ಸೌದಿ ಕೂಡ ಬಳಕೆ ಮಾಡ್ಕೋಬಹುದು ಅಂತ ಹೇಳಿ ಬಿಲ್ಡಪ್ ಕೊಟ್ಟಿದ್ದಾರೆ. ಅಂದಹಾಗೆ ಪಾಕ್ ಸೌದಿ ಈ ಡೀಲ್ ಬಗ್ಗೆ ನಾವು ಈ ರಿಪೋರ್ಟ್ ನಲ್ಲಿ ಈ ಹಿಂದೆನೇ ಮಾಹಿತಿಯನ್ನು ಕೊಟ್ಟಿದ್ದೀವಿ, ನೀವು ಅದನ್ನ ಚೆಕ್ ಮಾಡಬಹುದು ಸ್ನೇಹಿತರೆ. ಇನ್ನು ಅಮೆರಿಕ ಅಧ್ಯಕ್ಷ ಟ್ರಂಪ್ ಮತ್ತು ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ಫೋನ್ ಕಾಲ್ ನಲ್ಲಿ ಮಾತನಾಡಿದ್ದಾರೆ. ಈ ಕುರಿತು ಟ್ರಂಪ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ವ್ಯಾಪಾರ ಹಾಗೂ ಫೆಂಟನಿಲ್ ಮಾದಕ ವಸ್ತು ಕಳ್ಳ ಸಾಗಾಣಿಕೆ, ರಷ್ಯಾ ಯುಕ್ರೇನ್ ಯುದ್ಧ, ಟಿಕ್ಟಾಕ್ ಡೀಲ್ ಅನುಮೋದನೆ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಡಿಸ್ಕಸ್ ಮಾಡಿದ್ದೇವೆ. ಈ ವಿಚಾರಗಳಲ್ಲಿ ನಾವು ಪ್ರಗತಿಯನ್ನ ಸಾಧಿಸಿದ್ದೀವಿ ಅಂತ ಹೇಳಿದ್ದಾರೆ. ಹಾಗೆ ಮುಂದಿನ ತಿಂಗಳು ಸೌತ್ ಕೊರಿಯಾದಲ್ಲಿ ನಡೆಯಲಿರೋ ಏಷ್ಯಾ ಪ್ಯಾಸಿಫಿಕ್ ಎಕನಾಮಿಕ್ ಕೋಆಪರೇಷನ್ APEC ಈ ಸಮ್ಮಿಟ್ ನಲ್ಲಿ ನಾನು ಜಿನ್ಪಿಂಗ್ ರನ್ನ ಮೀಟ್ ಆಗೋಕೆ ಒಪ್ಕೊಂಡಿದ್ದೀನಿ. ಮುಂದಿನ ವರ್ಷದ ಆರಂಭದಲ್ಲಿ ನಾನು ಚೀನಾಗೂ ಹೋಗ್ತೀನಿ. ಅಧ್ಯಕ್ಷ ಶಿ ಜಿನ್ಪಿಂಗ್ ಕೂಡ ಸೂಕ್ತ ಸಮಯದಲ್ಲಿ ಅಮೆರಿಕಗೆ ಬರ್ತಾರೆ. ನಾವಿಬ್ರು ಮತ್ತೆ ಫೋನ್ ನಲ್ಲಿ ಮಾತನಾಡ್ತೀವಿ. APEC ಸಮಿಟ್ ನಲ್ಲಿ ಮೀಟ್ ಆಗೋಕೆ ನಾವಿಬ್ರು ಎದುರು ನೋಡ್ತಾ ಇದ್ದೀವಿ ಅಂತ ಟ್ರಂಪ್ ಹೇಳಿದ್ದಾರೆ. ಪ್ಯಾಲೆಸ್ತೈನ್ ರಾಷ್ಟ್ರಕ್ಕೆ ಮಾನ್ಯತೆ ಕೊಡೋಕೆ ಪೋರ್ಚುಗಲ್ ಮುಂದಾಗಿದೆ. ಭಾನುವಾರ ಅಂದ್ರೆ ಸೆಪ್ಟೆಂಬರ್ 21 ಪ್ಯಾಲೆಸ್ತೈನ್ ನಾವು ರೆಕಗ್ನೈಸ್ ಮಾಡ್ತೀವಿ ಅಂತ ಪೋರ್ಚುಗಲ್ನ ವಿದೇಶಾಂಗ ಸಚಿವಾಲಯ ಘೋಷಿಸಿದೆ. ಈ ಮೂಲಕ ಪ್ಯಾಲೆಸ್ತೈನ್ ರೆಕಗ್ನೈಸ್ ಮಾಡೋಕೆ ಈಗ ಆಲ್ರೆಡಿ ಡಿಸೈಡ್ ಮಾಡಿರೋ ಬ್ರಿಟನ್, ಕೆನಡಾ ಮತ್ತು ಫ್ರಾನ್ಸ್ ರಾಷ್ಟ್ರಗಳ ಪಟ್ಟಿಗೆ ಪೋರ್ಚುಗಲ್ ಕೂಡ ಸೇರ್ಕೊಂಡಿದೆ. ಇನ್ನು ಪ್ಯಾಲೆಸ್ತೈನ್ ಅಧ್ಯಕ್ಷ ಮಹಮೂದ್ ಅಬ್ಬಾಸ್ ಸೇರಿದ ಹಾಗೆ ಪ್ಯಾಲೆಸ್ತೈನ್ ನಾಯಕರು ವಿಶ್ವಸಂಸ್ಥೆಯ ಹೈ ಲೆವೆಲ್ ಅಧಿವೇಶನಕ್ಕೆ ಬರಬಾರದು ಅಂತ ಅಮೆರಿಕ ವೀಸಾ ಕೊಡೋಕೆ ನಿರಾಕರಿಸಿತ್ತು. ಹೀಗಾಗಿ ವಿಶ್ವಸಂಸ್ಥೆಯಲ್ಲಿ ರೆಸಲ್ಯೂಷನ್ ಮಂಡಿಸಲಾಗಿತ್ತು. ಈ ರೆಸಲ್ಯೂಷನ್ ಪರವಾಗಿ ಭಾರತ ವೋಟ್ ಮಾಡಿದೆ. ಈ ರೆಸಲ್ಯೂಷನ್ ಪ್ರಕಾರ ಮಹಮೂದ್ ಅಬ್ಬಾಸ್ ವರ್ಚುವಲ್ ಆಗಿ ನ್ಯೂಯಾರ್ಕ್ ನಲ್ಲಿ ನಡೆಯಲಿರೋ ವಿಶ್ವಸಂಸ್ಥೆಯ ಅಧಿವೇಶನದಲ್ಲಿ ಭಾಗಿಯಾಗಿ ಮಾತನಾಡ್ತಾರೆ. ಈ ರೆಸಲ್ಯೂಷನ್ಗೆ ಭಾರತ ಸೇರಿ 145 ರಾಷ್ಟ್ರಗಳು ವೋಟ್ ಹಾಕಿವೆ. ಇಸ್ರೇಲ್, ಅಮೆರಿಕ ಸೇರಿದಂತೆ 5 ರಾಷ್ಟ್ರಗಳು ಈ ರೆಸಲ್ಯೂಷನ್ಗೆ ವಿರುದ್ಧವಾಗಿ ಮತ ಹಾಕಿದ್ದು 6 ರಾಷ್ಟ್ರಗಳು ಗೈರು ಹಾಜರಾಗಿದ್ವು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.